ಹೆಲೋ ಎವ್ರಿವನ್, ಇವತ್ತು ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಗುಲಾಬ್ ಜಾಮೂನ್ ಮಾಡುವಾಗ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಗುಲಾಬ್ ಜಾಮೂನ್ ಒಡ್ಕೊಳ್ಳುತ್ತೆ, ಬ್ರೇಕ್ ಆಗುತ್ತೆ, ಅಥವಾ ಗುಲಾಬ್ ಜಾಮೂನ್ ಗಟ್ಟಿ ಆಗುತ್ತೆ, ಒಳಗಡೆ ಬೆಂದೇ ಇರಲ್ಲ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ನಾನು MTR ಗುಲಾಬ್ ಜಾಮೂನ್ ಪ್ಯಾಕ್ನ ತೊಗೊಂಡಿದ್ದೀನಿ. ನೀವು ಯಾವುದು ಬೇಕಾದರೂ ತೊಗೋಬೋದು. ಇವಾಗ ನಾನು ಹೇಳ್ಕೊಡೋ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ನಿಮಗೆ ಬೇಕ್ರಿಲಿ ಹೇಗೆ ಜಾಮೂನ್ ಮಾಡ್ತಾರೋ ಅದೇ ರೀತಿಯಾಗಿ ಸಾಫ್ಟಾಗಿ ಬರುತ್ತೆ. ಸೊ ಮೊದಲನೇದಾಗಿ ಯಾವಾಗಲೂ ನೀವು ಪೌಡರ್ ಎಷ್ಟಿದೆ ಅಂತ ಅಳತೆ ಮಾಡಿ ಇಟ್ಕೋಬೇಕು. ಇವಾಗ ಈ ಕಪ್ಪಲ್ಲಿ 2 ಕಪ್ ಪೌಡರ್ ಇದೆ. ಸೊ ನಾನು ಪಾಕ ಮಾಡ್ಕೊಳ್ಳೋದಕ್ಕೆ ಇದೇ ಕಪ್ಪಲ್ಲಿ 2 ಕಪ್ ಸಕ್ಕರೆ, 2 ಕಪ್ ನೀರನ್ನ ಹಾಕೋತಾ ಇದ್ದೀನಿ. ಇದರಿಂದ ಪರ್ಫೆಕ್ಟ್ ಆದ ಪಾಕ ಬರುತ್ತೆ. ತುಂಬ ತೆಳುನೂ ಆಗಲ್ಲ ಮತ್ತು ಜಾಸ್ತಿನೂ ಆಗಲ್ಲ. ಸ್ವೀಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋ ಟೆನ್ಷನ್ನೇ ಬೇಡ. ಇವಾಗ ನೀವು ಎಷ್ಟು ಕಪ್ ಅಳತೆ ತೊಗೊಂಡಿದ್ದೀರಾ ಅದು ಕರೆಕ್ಟಾಗಿರುತ್ತೆ. ನೀವು ತುಂಬ ಸಿಹಿ ತಿನ್ನಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು, 1.5 ಕಪ್ ಸಕ್ಕರೆ ಏನಾದರೂ ಹಾಕೋಬೋದು. ಇವಾಗ ನಾ ಹಾಕಿರೋ 2 ಕಪ್ ಸಕ್ಕರೆ ಕರೆಕ್ಟಾಗಿದೆ. ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಊರಿನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿ ಬರೋವರೆಗೂ ನೀವು ಈ ಥರ ಕೈ ಆಡಿಸ್ಕೋಬೇಕು. ಕುದಿ ಬಂದ ಮೇಲೆ ಈ ಥರ ಗುಳ್ಳೆಗಳೆಲ್ಲ ಮೇಲೆ ಬಂದ ಮೇಲೆ ಸರಿಯಾಗಿ 2 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ಇದು ಕುದಿಯುವಾಗಲೇ 2 ಏಲಕ್ಕಿನ ಜಜ್ಜಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ನೀವು ಸಿಪ್ಪೆ ತೆಗೆದು ಹಾಕೋಬೋದು ಬೇಕಿದ್ದರೆ. ನೋಡಿ ಇವಾಗ 2 ನಿಮಿಷ ಆಗಿದೆ. ಇದು ಪಾಕ ಎಣ್ಣೆ ಟೈಪಲ್ಲಿ ನಿಮಗೆ ಕಾಣುತ್ತೆ. ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ, ಸ್ವಲ್ಪ ಎಣ್ಣೆ ಟೆಕ್ಸ್ಚರಲ್ಲಿ ಕಾಣುತ್ತೆ. ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮುಚ್ಚಿಡಿ. ಇದರಿಂದ ಬೇಗ ಆರೋಗೋದಿಲ್ಲ ಪಾಕ. ನೀವು ತಗೊಂಡಿರೋ ಪೌಡರ್ ರೀತಿ ಏನಾದ್ರು ಗಂಟು ಇದೆಯಾ ಅಂತ ನೋಡ್ಕೋಬೇಕು. ಗಂಟು ಇಲ್ದಿರೋ ಥರ ಈ ಥರ ನಾದ್ಕೊಳ್ಳಿ. ತುಂಬ ಜನಕ್ಕೆ ಎಷ್ಟು ಹದವಾಗಿ ಕಲಿಸ್ಬೇಕು, ಎಷ್ಟು ನೀರು ಹಾಕೋಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ. ನೋಡಿ ನಾನು 2 ಕಪ್ ಪೌಡರ್ಗೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ. ನೀರನ್ನ ಹಾಕೊಂಡ್ಮೇಲೆ ಜಾಸ್ತಿ ನಾದಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಕಲಸಿಡಿ. ಈ ಥರ ಕೈಗೆ ಅಂಟ್ಕೋತಾ ಇದ್ದರೆ ಇದು ಸರಿಯಾದ ಹದ ಅಂತ ಅರ್ಥ. ಇದು ರೆಡಿಮೇಡ್ ಪೌಡರ್ ಆಗಿರೋದ್ರಿಂದ ನಾದ ಅವಶ್ಯಕತೆ ಇಲ್ಲ. ನೀವು ಹಾಲನ್ನು ಹಾಕಿ ಬೇಕಿದ್ರೆ ಕಲಿಸ್ಕೋಬೋದು, ಆದರೆ ಹಾಲಿನ ಅವಶ್ಯಕತೆ ಇದಕ್ಕಿಲ್ಲ. ಯಾಕಂದರೆ ಇದು ರೆಡಿಮೇಡ್ ಪೌಡರ್ ಆಗಿರೋದ್ರಿಂದ ಇದನ್ನು ತಯಾರು ಮಾಡಬೇಕಾದ್ರೆ ಹಾಲಿನ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕಿ ತಯಾರು ಮಾಡಿರ್ತಾರೆ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಹಾಕೊಂಡಾದ್ಮೇಲೆ ಇದನ್ನು ಉಂಡೆ ಮಾಡಿಬಿಟ್ಟು ಇಡ್ತೀನಿ. ಕಲಸಿ ಆದಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿಡಿ. ಆಮೇಲೆ ಒದ್ದೆ ಬಟ್ಟೆನ ಈ ಥರ ಅದ್ರ ಮೇಲೆ ಮುಚ್ಚಿಡಿ. ಇದರಿಂದ ಹಿಟ್ಟು ಒಣಗೋದಿಲ್ಲ. ಇವಾಗ ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಸವರ್ತಾ ಇದ್ದೀನಿ. ನೀವು ತುಪ್ಪ ಬೇಕಾದರೂ ಸವರ್ಕೋಬೋದು. ನೋಡಿ ನೀವು ಉಂಡೆಗಳನ್ನ ಮಾಡಬೇಕಾದ್ರೂ ಕೂಡ ಬಟ್ಟೆನ ತೆಗಿಯೋ ಹಾಗಿಲ್ಲ, ಇಲ್ಲಾಂದರೆ ಒಣಗು ಬಿಡುತ್ತೆ ಅದು. ನೀವು ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೂ ಪರವಾಗಿಲ್ಲ, ತುಂಬ ದೊಡ್ಡ ಸೈಜಲ್ಲಿ ಉಂಡೆಗಳನ್ನ ಮಾಡಬಾರ್ದು. ಯಾಕೆ ಅಂದರೆ ನೀವು ಬೇಯಿಸುವಾಗ ಒಳಗಡೆ ಅದು ಬೇಯೋದಿಲ್ಲ. ತುಂಬ ಬೇಯಿಸೋಕೆ ಹೋದರೆ ಮೇಲೆ ಎಲ್ಲ ಕರಗಾಗಿಬಿಡುತ್ತೆ ಮತ್ತು ಸೀದೋದಂಗೆ ಆಗುತ್ತೆ. ನೀವು ಉಂಡೆಗಳನ್ನು ಮಾಡುವಾಗ ನೈಸಾಗಿ ಅದನ್ನು ಉಂಡೆಗಳಾಗಿ ಮಾಡಬೇಕು. ಗೆರೆಗಳು ಬರದೇ ಇರೋ ಥರ ಉಂಡೆ ಮಾಡಿಡಿ. ಯಾಕಂದರೆ ಬೇಯಿಸುವಾಗ ನೀವು ಗೆರೆಗಳೇನಾದ್ರು ಇದ್ದರೆ ಅದು ಕ್ರಾಕ್ ಥರ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನೀವು ಪಾಕಕ್ಕೆ ಹಾಕಿ ಆದಮೇಲೆ ಪಾಕ ಹೀರ್ಕೊಂಡಾಗ ಅದು ಒಡ್ಕೊಡುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಈ ಥರ ಗೆರೆಗಳು ಇಲ್ಲದೇ ಇರೋ ರೀತಿ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಾಡ್ಕೋಬೇಕು. ನೋಡಿ ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಉಂಡೆಗಳನ್ನು ಮಾಡಾದ್ಮೇಲೆ ನೀವು ಒದ್ದೆ ಬಟ್ಟೆಯಲ್ಲಿ ಹೀಗೆ ಮುಚ್ಚಿಟ್ಕೋಬೇಕು. ಈ ಥರ ಮುಚ್ಚಿಟ್ಕೊಳ್ಳೋದ್ರಿಂದ ಉಂಡೆಗಳು ಒಣಗೋದಿಲ್ಲ. ಉಂಡೆಗಳು ಒಣಗಿದ್ರೆ ನೀವು ಬೇಯಿಸ್ಕೊಳ್ಳುವಾಗ ಅದು ಇನ್ನೂ ಒಡ್ಕೊಳ್ಳುತ್ತೆ. ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಈ ಥರ ಹಾಕಿ ನೋಡಿ. ಹಾಕಿದಾಗ ಗುಳ್ಳೆಗಳು ಬರ್ತಿದ್ರೆ ಎಲ್ಲ ಉಂಡೆಗಳನ್ನು ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲೂ ಇರಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು, ಮೀಡಿಯಮ್ ಆಗಿರಲಿ. ಹಾಕಿದಾಗ ಈ ಥರ ಗುಳ್ಳೆಗಳು ಬಂದರೆ ಅದು ಸರಿಯಾದ ಹೀಟ್ನಲ್ಲಿದೆ ಅಂತ ಅರ್ಥ. ನೋಡಿ ಹಾಕಿದ ತಕ್ಷಣ ನೀವು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಳ್ಳಿಲ್ಲ ಅಂದರೆ ಒಂದೇ ಕಡೆ ಅದು ಕಲರ್ ಬಂದುಬಿಡುತ್ತೆ, ಒಂದೇ ಕಡೆ ಬೇಯುತ್ತೆ. ನಿಧಾನಕ್ಕೆ ಈ ಥರ ತಿರುಗಿಸ್ಕೊತಾ ಇರಬೇಕು. ಗೋಲ್ಡನ್ ಕಲರ್ ಬಂದಾದ್ಮೇಲೂ ಸಹ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಇದ್ದಾಗಲೇ ತೆಗೆದುಬಿಟ್ರೆ ಒಳಗಡೆ ಬೆಂದಿರಲ್ಲ. ಸೊ ನೋಡಿ ಈ ಥರ ಕಾಣ್ತಾ ಇದೆ. ನಾನು ಮತ್ತೆ ಬೇಯಿಸ್ತಾ ಇದ್ದೀನಿ. ಅದು ಪಾಕ ಹೀರಾದ್ಮೇಲೆ ಇನ್ನೂ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ.
ಈ ಕಡೆ ಬೇಯಿಸ್ಕೊಳ್ಳುವಾಗ ಆ ಕಡೆ ಪಾಕ ಉಗುರು ಬೆಚ್ಚಗಿದೆಯಾ ಅಂತ ನೋಡ್ಕೊಳ್ಳಿ. ತುಂಬ ಸುಡ್ತಾನೂ ಇರಬಾರ್ದು, ಯಾಕಂದರೆ ನೀವು ಬಿಸಿ ಬಿಸಿ ಜಾಮೂನ್ ಉಂಡೆಗಳನ್ನ ಡೈರೆಕ್ಟ್ ಪಾಕಕ್ಕೆ ಹಾಕೋದ್ರಿಂದ ಹೊಡ್ಕೊಬಿಡುತ್ತೆ. ಪಾಕನೂ ಹೀಟಾಗಿರಬಾರ್ದು, ಒಂದು ಪಾಕ ಹೀಟಾಗಿರಬೇಕು, ಇಲ್ಲ ಜಾಮೂನ್ ಉಂಡೆಗಳು ತಣ್ಣಗಾಗಿರಬೇಕು. ಈಗ 2ನೇ ಸಲ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ಕಲರ್ ಬಂದಿದೆ. ಇದನ್ನು ಸಹ ಆ ಪಾಕದೊಳಗಡೆನೆ ಹಾಕ್ತಾ ಇದ್ದೀನಿ. ನಾನು ಇವಾಗ ಬಿಸಿ ಬಿಸಿ ಉಂಡೆಗಳನ್ನ ಉಗುರು ಬೆಚ್ಚಗಿರೋ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಅಡುಗೆ ಅನುಭವ ಇಲ್ಲದೆ ಇರೋರು ಸ್ವಲ್ಪ ಹುಷಾರಾಗಿ ಹಾಕಿ, ಯಾಕಂದರೆ ಉಂಡೆಗಳನ್ನು ಹಾಕಬೇಕಾದ್ರೆ ಕೈಗೆ ಹಾರುತ್ತೆ. ಉಂಡೆಗಳನ್ನು ಹಾಕಿದ ತಕ್ಷಣ ನೀವು ಕೈಯಾಡಿಸ್ಕೋಬೇಕಾದ್ರೆ ಜೋಪಾನ, ಯಾಕಂದರೆ ಅದಿನ್ನೂ ಬೆಂದಿರಲ್ಲ, ಅದು ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಧಾನವಾಗಿ ತಿರುಗಾಕೋಬೇಕು. ನೀವು ಯಾವತ್ತೂ ನೀವು ಪಾಕನ ಈ ಥರ ಅಗಲ ಆಗಿರೋ ಪಾತ್ರೆನಲ್ಲಿ ಮಾಡ್ಕೋಬೇಕು. ಇದರಿಂದ ನೀವು ಉಂಡೆಗಳನ್ನು ಹಾಕಿದಾಗ ಈಸಿಯಾಗಿ ಪಾಕ ಹೀರ್ಕೊಡುತ್ತೆ. 5 ನಿಮಿಷಕ್ಕೊಮ್ಮೆ ಈ ಥರ ಸ್ಪೂನಲ್ಲಿ ಸಿರಪ್ನ ಜಾಮೂನ್ಗೆಲ್ಲ ಕವರ್ ಮಾಡ್ತಾ ಇರಿ. ಇದರಿಂದ ಬೇಗ ಹೀರ್ಕೊಳ್ಳುತ್ತೆ. ಕಡಿಮೆ ಅಂದರೂ ಜಾಮೂನ್ ಪಾಕದಲ್ಲಿ 30-40 ನಿಮಿಷ ನೆನಿಬೇಕು, ಆವಾಗಲೇ ತಿನ್ನೋದಕ್ಕೆ ರುಚಿ ಆಗೋದು. ಇದನ್ನ 2 ದಿನ ಬೇಕಾದರೆ ಇಟ್ಕೊಂಡು ತಿನ್ಬೋದು. ಇವತ್ತು ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಪಾಕ ಫುಲ್ ಹೀರ್ಕೊಂಡಿರುತ್ತೆ. ನಾನು ಅರ್ಧ ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ನಾನು ಮಾಡಿದ್ದು ಉಂಡೆಗಳೆಲ್ಲ ಸ್ವಲ್ಪ ಊದಿದಂಗಾಗಿದೆ, ಯಾಕಂದರೆ ಪಾಕ ಹೀರ್ಕೊಂಡಿರುತ್ತಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ತುಂಬ ರುಚಿಯಾಗಿ ಸಾಫ್ಟಾಗಿ ಕಲರ್ಫುಲ್ಲಾಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.